ಬೆಳಗ್ಗೆ ಎದ್ದು ಒಳಕಡೆ ಹೊಂಟೀವಿ ಎಲ್ಲರೂ ಜಳಕ ಮಾಡ್ಲಿಕ್ಕೆ. ಅದಕ್ಕಿಂತ ಮೊದಲು ಎಲ್ಲರೂ ಲೈಕ್ ಆ್ಯಂಡ್ ಫಾಲೋ ಮಾಡಿರಿ. ಜಳಕ ಎಲ್ಲ ಮಾಡೋದು ಮುಗೀತು. ಎಲ್ಲರೂ ಟಂಗ್ ತೊಗೊಂಡೇವಿ. ಟಂಗ್ ತೊಗೊಂಡು ದೇವ್ರ ದರ್ಶನ ಮಾಡ್ಲಿಕ್ಕೆ ಪಾಳಿ ನಿಂತೇವಿ. ಪಾಳಿ ಮಾತ್ರ ಭಾಳ ಇತ್ತು. ಪಾಳಿ 1 ಅವರ್ ಇತ್ತು. ಅಂತೂ ಇಂತೂ ರಾಯರ ದರ್ಶನ ಮಾಡ್ತೇವೆ. ಮಾಡಿ ಹೊರಗೆ ಬಂದೇವಿ. ಅಲ್ಲಿ ತೀರ್ಥ ಕೊಡತ್ರು. ಈ ತೀರ್ಥ ಮಾತ್ರ ಯಾರು ಮಿಸ್ ಮಾಡ್ಕೋಬೇಡ್ರಿ. ರಾಯರ ತೀರ್ಥದು ಇವತ್ತು ಗುರುವಾರ ಅಲ್ಲ, ಅದಕ್ಕೆ ಮಂತ್ರಾಲಯಕ್ಕೆ ಭಾಳ ಜನ ಬಂದಿರು. ಹಾಗೆ ಇರಲಿ ಅಂತ ಒಂದು ರೀಲ್ಸ್ ಮಾಡ್ದೇವಿ. ಎಲ್ಲರೂ ರೀಲ್ಸ್ ಆದಮೇಲೆ ಎಲ್ರಿಗೂ ನಾಷ್ಟ ಮಾಡಕ್ಕೆ ಬಂದೇವಿ. ನಾಷ್ಟ ಎಲ್ಲ ಮಾಡಿಸಿ ರೂಮ್ ಬಂದೇವಿ ವಾಪಸ್. ನಮ್ಮ ದೋಸ್ತ್ ನೋಡ್ರಿ ಪಂಚೆ ಹಾಕೊಂಡು ನಳಿಕೆ ಬರ್ಲಾಗ್ಯದ. ರೂಮಿಂದ ಎಲ್ಲರೂ ಬಟ್ಟೆ ಪ್ಯಾಕ್ ಮಾಡಿಕೊಂಡು ಹೊರಗಡೆ ಬಂದೇವಿ. ಇಲ್ಲಿ ಮಂತ್ರಾಲಯಲ್ಲಿ ಆಜು ಬಾಜು 5 ಪ್ಲೇಸ್ ವಿಸಿಟ್ ಮಾಡ್ತೀವಿ. ಬನ್ನಿ ತೋರಿಸ್ತೀನಿ ಯಾವ ಅಂತ. ಟಮ್ ಬುಕ್ ಮಾಡಿಕೊಂಡು ಹನುಮಾನ್ ಟೆಂಪಲ್ ಬಂದೇವಿ. ಹನುಮಾನ್ ಟೆಂಪಲ್ ಮುಗಿಸ್ಕೊಂಡು ಮತ್ತು ನೆಕ್ಸ್ಟ್ ಬೇರೆ ಟೆಂಪಲ್ ಹೋಗ್ಲತ್ತೀವಿ. ರೋಡ್ ನೋಡ್ರಿ ಭಾಳ ಕೆಟ್ಟ ಹೋಗ್ಯದ. ಅಂತೂ ರಾಯರ್ದು ಬೃಂದಾವನಕ್ಕೆ ಬಂದೇವಿ. ಬೃಂದಾವನ ಮುಗಿಸ್ಕೊಂಡು ನೆಕ್ಸ್ಟ್ ಬಿಚ್ಚಲಮ್ಮ ದೇವಸ್ಥಾನ ಬಂದೇವಿ. ದೇವಸ್ಥಾನ ನೋಡಿ ಎಲ್ಲ ಮಾಡಿ ಸ್ವಲ್ಪ ಎಲ್ಲರೂ ತಣ್ಣಗಿರ್ಲಿ ಅಂತ ಮಜ್ಜಿಗೆ ಕುಡ್ದೇವಿ. ಮಜ್ಜಿಗೆ ಕುಡ್ಕೊಂಡು ರಾಯರ ಮನೆಗೆ ಬಂದೇವಿ. ಒಳಗೆ ಬನ್ನಿ, ರಾಯರ ಮನೆ ಹೆಂಗಂತ ತೋರಿಸ್ತೀನಿ. ರಾಯರು ಇಲ್ಲೇ ವಾಸ ಮಾಡ್ತಾರಂತ. ರಾಯರ ಮನೆ ನೋಡಿಕೊಂಡು ನೆಕ್ಸ್ಟು ಪಂಚಮುಖಿ ಆಂಜನೇಯ ಬಂದೇವಿ. ಎಲ್ಲ ಕಡೆ ಹೆಂಗೆ ಬಿಸ್ನೆಸ್ ಮಾಡ್ತಾರೆ, ಇಲ್ಲೂ ಭಾಳ ಬಿಸ್ನೆಸ್ ನಡೆದ. ಇಲ್ಲೆಲ್ಲ VIP ಎಂಟ್ರಿ ಅಂತ ನಮಗೆಲ್ಲ ಬಿಡಲಿಲ್ಲ. ನಾವು ಪಾಳಿ ನಿಂತೇವಿ. ಭಾಳ ಲೇಟ್ ಆಯಿತು. ಅಂದರೂ ಆಂಜನೇಯ ದರ್ಶನ ಆಯಿತು. ನೆಕ್ಸ್ಟು ಮತ್ತು ರಿಟರ್ನ್ ವಾಪಸ್ ರೈಲ್ವೆ ಸ್ಟೇಷನ್ಗೆ ಬಂದೇವಿ. ಸ್ವಲ್ಪ ಕುಂತೇವಿ. ಕುಂತ್ಮೇಲೆ ಟ್ರೈನ್ ಬಂತು. ಎಲ್ಲರೂ ಯಾರ್ದಾರು ಸೀಟ್ ನೋಡ್ಕೊಂಡು ಮ್ಯಾಲೆ ಕುಂತೇವಿ. ಮ್ಯಾಲೆ ಎಲ್ಲರೂ ತೆಳಗೆ ಕುಂತೇವಿ. ವಾಪಸ್ ಗುಲ್ಬರ್ಗ ಬಂತು. ಗುಲ್ಬರ್ಗ ಆದಮೇಲೆ ಯಾರ್ದಾರು ಮನೆಗೆ ಹೊಂಟೇವಿ. ಸಿ ಯು ನೆಕ್ಸ್ಟ್ ವ್ಲಾಗ್.